ಕವಿತವಾ ಅವರಿಗೆ ಈಗ ಊಟನೂ ಮಾಡಲ್ಲ ಅಂತಂತಾರೆ. ಒಂದು ಸ್ವಲ್ಪ ಜ್ಯೂಸರ ಇಲ್ಲ ಚಹಾ ಕಾಪಿನಾರ ಏನಾರ ಒಂದು ಮಾಡಿಸಿಕೊಡು, ಸರಿನಾ? ನಾನು ಸ್ವಲ್ಪ ಹೊರಗಡೆ ಕೆಲಸ ಐತವ, ಇಲ್ಲಿ ಅಂಗಡಿಯಾಗ ಒಂದು ಸ್ವಲ್ಪ ಅದಕ್ಕೆ ಹೋಗಿ ಬಂದುಬಿಡ್ತೀನಿ ಅಂತ ಲಗುನ. ಹಾಂ ಸರಿ ಆಯ್ತು ಅತ್ತೆ, ನೀವು ಹೋಗಿ ಬರ್ರಿ. ನೋಡ್ರವ, ಇದನ್ನ ನಿಮ್ದ ಮನೆ ಅಂತ ತಿಳ್ಕೊರಿ, ಏನು ಸಂಕೋಚ ಪಟ್ಕೋಬೇಡ್ರಿ. ಬೇಕಾರ ನಾಷ್ಟ ಐತಿ ಮನ್ಯಾಗ, ನಾಷ್ಟ ಮಾಡಿ ಚಹಾ ಕಾಪಿ ಕುಡ್ದು ಜ್ಯೂಸ್ ಏನಾರ ಕುಡ್ದು ಆಮೇಲೆ ಹೋಗಂತ್ರಂತವ. ಬಿಸಿಲೊಂದು ಹೊರಗಡೆ ಸುರಿತೈತಿ, ಆರಾಮಾಗಿ ಹೋಗಂತ್ರಂತ. ಓಕೆ ಆಂಟಿ. ಏನ್ರಿ ಹೇಳಿ, ಟೀ ಕುಡಿತೀರಾ, ಕಾಫಿ ಕುಡಿತೀರಾ, ಅಥವಾ ಜ್ಯೂಸ್ ಏನಾದರೂ ಮಾಡ್ಲಾ? ಕವಿತಾ, ನೀನು ಮಾಡ್ತೀಯಾ? ಇಲ್ಲಪ್ಪ, ನಾನು ಯಾಕೆ ಮಾಡಲಿ? ಅದನ್ನು ಮಾಡೋದಕ್ಕಂತನ ನಮ್ಮ ಮನೆಯಲ್ಲಿ ಇಬ್ಬರು ಅದಾರ. ನಿಮ್ಗೇನು ಬೇಕು ಹೇಳಿ, ಅದನ್ನು ಮಾಡಿಸ್ತೀನಂತ. ಕಾಫಿನೇ ಇರಲಿ ಬಿಡೆ, ಜ್ಯೂಸ್ ಏನು ಬೇಡ. ಮಧ್ಯಾಹ್ನ ಅಲ್ಲೇ ಜ್ಯೂಸ್ ಕುಡಿದ್ರಾಯ್ತು, ಐಸ್ ಕ್ಯೂಬ್ ಎಲ್ಲ ಹಾಕ್ಸಿ ಫುಲ್ ಕೋಲ್ಡ್ ಚಿಲ್ಡ್ ಆಗಿರೋದು ಕುಡಿದ್ರಾಯ್ತು. ಇವಾಗ ಜಸ್ಟ್ ಕಾಫಿ ಅಷ್ಟೇ ಕೊಟ್ಬಿಡಿ ಸಾಕು. ಹಾಂ ಸರಿ ಆಯಿತು. ಸವಿತಾ, ಕರೆಕ್ಟ್ ಟೈಮಿಗೆ ಬಂದು, ಚಲೋ ಆಯ್ತು ನೋಡು. ನನ್ನ ಫ್ರೆಂಡ್ಸ್ ಬಂದಿದ್ದಾರೆ, ಅವರಿಬ್ಬರಿಗೂ 2 ಕಪ್ ಕಾಫಿ ಅಂತೆ, ಹಾಗೆ ನನಗೂ 1 ಕಪ್, ಟೋಟಲ್ ಒಂದು 3 ಕಪ್ ಕಾಫಿ ಮಾಡ್ಕೊಂಬಂದು ಕೊಡ್ತೀಯಾ? ಕಾಫಿನಾ? ಕಾಫಿ ಅಷ್ಟೇ ಸಾಕಾ, ಅಥವಾ ಮತ್ತೆ ಸೈಡಿಗೆ ಮತ್ತೇನಾದರೂ ಟಿಫಿನ್ ಏನಾದರೂ ವೆರೈಟಿ ಮಾಡಿಕೊಡ್ಲಾ? ಬೇಡ ಬೇಡ, ಪರವಾಗಿಲ್ಲ, ಕಾಫಿ ಅಷ್ಟೇ ಮಾಡ್ಕೊಂಡು ಬಂದುಬಿಡು ಸಾಕು. ನನಗೇನು ಮಾಡೋಕ್ಕೆ ಕೆಲಸ ಇಲ್ಲ ಅಂತ ಅನ್ಕೊಂಡೇನೆ. ನಿನ್ನಂಗೆ ನಿನ್ನ ಫ್ರೆಂಡ್ಸ್ ಬಂದಾರಿಲ್ಲ, ನೀನೇ ಮಾಡ್ಕೊಡು. ನಾನು ಎದಕ್ಕೆ ಮಾಡ್ಕೊಳ್ಳಿ? ನನವ ಯಾ ನಮ್ಮನೆ ಕೆಲಸ ಅದಾವ, ಇಲ್ಲಿ ಬಟ್ಟೆ ಹೊಲಿಬೇಕು, ಇನ್ನು ಕೆಲಸ ಸಿಕ್ಕಾಪಟ್ಟೆ ಅದಾವು. ಈಕೆ ಕಾಫಿ ಮಾಡ್ಕೊಡ್ಬೇಕಂತ. ಕಾಫಿ ನಿನ್ನ ಫ್ರೆಂಡಿಗೆ ನೀನೇ ಮಾಡಿಕೊಡು, ನನಗೆ ಎದಕ್ಕೆ ಕೇಳ್ತಿದ್ದಿ? ಸವಿತಾ, ಬಂದರ ಮುಂದೆ ಇನ್ಸರ್ಟ್ ಮಾಡಬೇಡ, ನನಗೆ ಸುಮ್ಮನೆ ಮಾಡ್ಕೊಂಬಂದು ಕೊಡು. ನಾನೇನೆ ನಿನ್ನ ಆಳ ಅಥವಾ ನಿನ್ನ ಚೇಳಾನ? ನೀನು ಹೇಳಿದ ತಕ್ಷಣ ಓಡಾಡ್ಕೊತ ಹೋಗಿ ಮಾಡ್ಕೊಂಬಂದು ಕೈ ಕಟ್ಕೊಂಡು ನಿಂತ್ಕೊಂಡು ನೀನು ಕೊಡಾಕ, ನೀನು ಹೋಗಿ ಮಾಡ್ಕೊಂಬಂದು ಕುಡಿ, ಇಲ್ಲ ನಿನ್ನ ಫ್ರೆಂಡ್ಸಿಗೆ ಕುಡ್ಸು. ಅದನ್ನು ಬಿಟ್ಟು ನನಗೆ ಏನಾರ ಹೇಳಿದಿ, ನಾ ಅಂತೂ ಮಾಡ್ಕೊಡಂಗಿಲ್ಲ. ಇನ್ನೊಂದು ಮಾತು, ಹೋಗಿ ಲಲಿತಾಗ ಏನಾರ ಹೇಳಿದಿ, ಅವಾಗೈತಿ ನಿನಗೆ, ಆಕಿನೂ ಮಾಡ್ಕೊಡಂಗಿಲ್ಲ. ನಿನ್ನ ಫ್ರೆಂಡ್ಸ್ ಬಂದಾರಿಲ್ಲ, ನೀನೇ ಮಾಡಿಕೊಡು. ಹಂಗೆ ಮಾಡಿದ್ಮೇಲೆ ಬಾಂಡೇನಿ ಎಲ್ಲನೂ ತಿಕ್ಕಿಡು. ಕವಿತಾ, ಎಷ್ಟು ಸೊಕ್ಕ ಈಕೆಗೆ, ನಿನಗೆ ಹೆಂಗೆ ಮಾತಾಡ್ತಾಳೆ ನೋಡು. ಮಿಟಕ್ಲಾಡಿ, ಸೊಕ್ಕಿರೋದು ನನಗಲ್ಲ ನಿನಗೆ. ನಿನ್ನ ಬಟ್ಟೆ ನೋಡು, ನಿನ್ನ ಅವತಾರ ನೋಡು, ತುಂಡ ಬಟ್ಟೆ ಹಾಕೊಂಡು ಬಂದಿರಲ್ಲ, ನಾಚಿಕೆಗಲ್ಲನ ನಿಮಗೆ. ಹೆಲೋ, ನನ್ನ ಡ್ರೆಸ್ ಸೆನ್ಸ್ ಬಗ್ಗೆ ನೀವು ಹೇಳೋ ಅವಶ್ಯಕತೆ ಇಲ್ಲ. ನಿಮ್ಮ ಥರ ಸೀರೆ ಸುತ್ತಕೊಂಡು ಅದೇನಂತಾರಲ್ಲ, ಸೀರೆ ಸುತ್ತಕೊಂಡು ಮೈ ತುಂಬ ಮುಚ್ಚಿಟ್ಕೊಳ್ಳೋ ಅಂಥ ಅವಶ್ಯಕತೆ ಏನಿಲ್ಲ. ನಾವು ಟ್ರೆಂಡ್ ತಕ್ಕಂಗೆ ಇರೋರು. ಯವ್ವ ತಾಯಿ, ಟ್ರೆಂಡ್ ಒಂದ ಮುಖ್ಯ ಅಲ್ಲ, ನಾವು ಯಾವ ಊರಿಗೆ ಹೋಗ್ತೀವಿ ಆ ಊರಿಗೆ ಹೋಗೋ ಮುಂದೆ ಯಾವ ಥರ ಬಟ್ಟೆ ಹಾಕೊಂಡು ಹೋಗ್ಬೇಕು ಅನ್ನೋದು ಮುಖ್ಯ. ಹಳ್ಳಿಗೆ ಬಂದಾಗ ಯಾವ ಥರ ಬಟ್ಟೆ ಹಾಕೊಂಡು ಬರ್ಬೇಕು ಅನ್ನೋದನ್ನ ಮೊದಲು ಇಬ್ಬರು ಕಲ್ಕೋರಿ. ಸವಿತಾ, ನನ್ನ ಫ್ರೆಂಡ್ಸಿಗಿನ್ನ ನನ್ನ ಮುಂದೆ ಅವಮಾನ ಮಾಡಿದರೆ ಸರಿ ಇರಲ್ಲ ನೋಡು. ಹಂಗಂದ್ರೆ ನೀವು ಒಂದು 5 ನಿಮಿಷ ರೂಮ್ನಾಗ ಹೋಗಿ ಕೂತ್ಕೋ, ನಿನ್ನ ಫ್ರೆಂಡ್ಸಿಗೆ ಏನೇನು ಹೇಳ್ಬೇಕು ಅದನ್ನೆಲ್ಲ ಹೇಳಿದ ಮೇಲೆ ಕರಿತೀನಂತ, ಅವಾಗ ಬರಂತಿ ಅಂತ. ಇರಲಿ ಬಿಡು ಕವಿತಾ, ಇಂಥವ್ರ ಹತ್ರ ಮಾತಾಡೋದು ವೇಸ್ಟ್. ಮೊದಲೇ ಇವರಿಗೆ ಡ್ರೆಸ್ಸಿಂಗ್ ಸೆನ್ಸ್ ಇಲ್ಲ. ಅಲ್ಲಿ ನೋಡೋಕೆ ಸೀರೆ ನೋಡು, ಬಳಿ ನೋಡು, ಛೀ ಹೆಂಗಿದ ನೋಡು ಒಂಥರ. ನನ್ನ ಬಟ್ಟೆ ಬಗ್ಗೆ ಮಾತಾಡಿದಿ, ನಿನ್ನ ಈಗಲೇ ಎತ್ತಿ ಗರ 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 ಅಂತ ತಿರುವಿ ಒಗದೆ ಅಂದ್ರೆ ಸೀದಾ ಹೋಗಿ ನಿಮ್ಮ ಮನೆ ಮುಂದೆ ಬಿದ್ದಿರ್ಬೇಕು ನೋಡಿ. ನೀನು ಮೊದಲ ಕಳ್ಳಿ ಕಟ್ಟಿಗೆ ಇದ್ದಂಗೆ ಅದಿದಿ, ಜೋರಾಗಿ ಉಫ್ ಅಂತ ಊದಿದ್ರನ ಹಾರ್ಕೊಂಡು ಹೋಗಿದ್ದಿ, ಮತ್ತು ನನ್ನ ಬಟ್ಟೆ ಬಗ್ಗೆ ಮಾತಾಡ್ತಿದ್ದೇನೆ ನೀನು. ಎಷ್ಟು ಕೊಬ್ಬು ಇವಳಿಗೆ, ಹೆಂಗೆ ಮಾತಾಡ್ತಾಳೆ? ಸವಿತಾ, ಬಟ್ಟೆ ಹೊಲಿಯೋಣ ಬಾ ಸವಿತಾ. ಇದೇನಿದೆ, ಯಾರೋ ಬಂದಂಗಾಗರಲ್ಲ. ಹೊಲಿಯಾಕೆ ಹೋಗೋಣ ಬಾ ಬಟ್ಟೆನ. ಏಕೆನ್ ಇವ್ ಕವಿತನ ಫ್ರೆಂಡ್ಸ್ ಅಂತ ನಮ್ಮ ಬಟ್ಟೆ ಬಗ್ಗೆನೇ ಮಾತಾಡಕ್ಕೆ ಬರ್ತಾರೆ, ಅದಕ್ಕೆ ಒಂಚೂರು ಕ್ಲಾಸ್ ತೊಗೊಳಕ್ಕೆ ಕುಂತಿದ್ದೆ. ಸವಿತಾ, ಇರಲಿ ಬಾ, ಮನೆಗೆ ಬಂದವ್ರಿಗೆ ಹಾಗೆಲ್ಲ ಮಾತಾಡಬಾರ್ದು. ಅವ್ರ ಫ್ರೆಂಡ್ಸು ಅವ್ರಿಷ್ಟ. ನಡಿ ಹೋಗೋಣ, ನಾವು ಬಟ್ಟೆ ಹೊಲಿಯೋದೈತಲ್ಲ. ಅಯ್ಯೋ ಕವಿತಾ, ಇವರಿಬ್ರು ಬಟ್ಟೆ ಹೊಲಿಯಾರ? ಅಯ್ಯೋ ದೇವ್ರೆ, ಇವರಿಬ್ರು ಕೊಡೋ ನಿಮ್ಮ ಈಕೆ ಯಾರಿಕೆ ಸವಿತಾನೇ ಏನು? ಈಕೆ ಕೊಡೋ ಬಿಲ್ಡಪ್ ನೋಡಿದ್ರೆ ಈಕಿದೇ ಒಂದು ದೊಡ್ಡ ಬಟ್ಟೆ ಶಾಪ್ ಇದೇನೋ ಏನೋ ಅನ್ನಂಗೆ ಬಿಲ್ಡಪ್ ಕೊಡ್ತಾಳೆ. ಈಕೆ ನೋಡಿದ್ರೆ ಬಟ್ಟೆ ಹೊಲಿತಾಳ. ಆಫ್ಟರ್ ಆಲ್ ಒಬ್ಬ ಟೇಲರ್ ನೀನು, ನಿನ್ಗೆ ಇಷ್ಟು ಸೊಕ್ಕೈತಿ. ಇನ್ನು ನಮ್ಮ ಡ್ಯಾಡಿದೇ ಒಂದು ಸಪ್ರೇಟ್ ಬಟ್ಟೆ ಶಾಪ್ ಅಲ್ಲ, ಮಾಲೇ ಇದೆ. ಅಂಥದ್ರಲ್ಲಿ ನನಗೆ ಎಷ್ಟಿರಬೇಡ. ಆಫ್ಟರ್ ಆಲ್ ಒಂದು ಬಟ್ಟೆ ಹೊಲಿಯೋಳು, ಇಷ್ಟು ಸೊಕ್ಕ ನಿನಗೆ ಹೆಂಗೆ ಮಾತಾಡ್ತೀಯ? ಓಯ್, ಎದಕ್ಕೆ ನಗ್ತಾ ಇದೀಯಾ? ಏನೋ ಮಾಲನಿ ಏನೋ ಐತಂದೆಲ್ಲ, ನಿಮ್ಮ ಮಾಲಾಗ ಬಟ್ಟೆ ಸಿಗ್ಲಾರ್ದವು ಬಟ್ಟೆ ಎಲ್ಲ ನಾವು ಹೊಲಿತೀವಿ ಗೊತ್ತಾ. ನಿಮ್ಮ ಮಾಲಲ್ಲಿ ಬಟ್ಟೆ ವೆರೈಟಿ ಡಿಸೈನಿನವೆಲ್ಲ ಬರಲ್ಲ ಅಂತ ಮಂದಿ ನಮ್ಮ ಹತ್ರ ಟೇಲರ್ ಹತ್ರ ಬಂದು ಹೊಲಿಸ್ಕೊತಾರೆ ಗೊತ್ತಾ. ನಿಮ್ಮ ಕಡೆ 10,000 20,000 ರೂಪಾಯಿ ಕೊಡೋ ಬಟ್ಟೆನ ನಾವು 1,000 2,000 ರೂಪಾಯಿದಲ್ಲಿ ಹೊಲಿದು ಕೊಡ್ತೀವಿ ಗೊತ್ತಾ ನಿಂಗೆ. ಅಷ್ಟಲ್ಲ, ಈಗೇನು ನಿನ್ನ ಮಾಲ್ ಇಟ್ಟಿನಂತ ಅಂತೀಯಲ್ಲ, ನಿನ್ನ ಮಾಲಿಗೆ ಬಟ್ಟೆ ಹೊಲಿದು ಕಳಿಸಿದ್ಯಾರು? ಟೇಲರ್. ನೆನಪಿಟ್ಕೋ, ಟೇಲರ್ ಇಲ್ದ ಮಾಲ್ ಇಟ್ಕೊಂಡು ಅಂದ್ರೆ ಏನು ಪ್ರಯೋಜನ? ಬರೀ ಬಟ್ಟೆನ ತೊಗೊಂಡು ಹೋಗಿಟ್ಟಿ ಅಂದ್ರೆ ಯಾರು ಬೈತಾರ? ಅದನ್ನು ತಿಳ್ಕೊ, ನಮ್ಮಿಂದನ ನೀವಿರೋದು. ಅಷ್ಟಕ್ಕೂ ನೀನೇನೀಗ ತುಂಡು ಬಟ್ಟೆ ಹಾಕ್ಕೊಂಡಿರಲ್ಲ ಇಬ್ಬರು. ಇದನ್ನು ನಮ್ಮ ಲಲಿತಾ ಅದಾಳಲ್ಲ, ಆಕೆ ಯಾವ್ದಾರ ಬಟ್ಟೆ ಹೊಲದ ಮೇಲೆ ತುಂಡು ಬಟ್ಟೆ ಏನು ಉಳಿದಿರ್ತೈತಲ್ಲ ಚಿಂದಿ, ಆ ಬಟ್ಟೆಯಾಗ ಹೊಲಿತಾಳೆ ಈಗ ನೀವು ಹಾಕ್ಕೊಂಡಿರೋ ಬಟ್ಟೆನ ಗೊತ್ತಾ. ಅಷ್ಟು ಲೋ ಕ್ಲಾಸ್ ಬಟ್ಟೆ ನೀವು ಹಾಕ್ಕೊಂಡಿರೋದು. ನೀನು ಬಟ್ಟೆ ಅಂಗಡಿನಾರ ಇಟ್ಕೋ, ಏನಾರ ಇಟ್ಕೋ, ಅದು ಯಾರಿಗೆ ಬೇಕಾಗೈತಿ? ಮೊದಲು ಎಲ್ಲಿ ಹೆಂಗಿರಬೇಕು, ಯಾವ ಊರಿಗೆ ಹೋದಾಗ ಯಾವ ಥರ ಬಟ್ಟೆ ಹಾಕೋಬೇಕು ಅನ್ನೋದನ್ನು ತಿಳ್ಕೊರಿ ಮೊದಲು.
ಬರೇ ನಿಮ್ಮ ಕೆಳಗಡೆ ಇರೋರನ್ನ ಎಲ್ಲರನ್ನೂ ಕೀಳಾಗಿ ನೋಡೋದನ್ನು ಬಿಡ್ರಿ. ಟೇಲರ್ ಹೊಲದ್ರನ ನೀವೀಗ ಹಾಕ್ಕೊಂಡಿರಲ್ಲ ಬಟ್ಟೆ ಅದನ್ನು ಹಾಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅಂದ್ರೆ ಸಾಧ್ಯನೇ ಇಲ್ಲ. ಒಬ್ಬರ ಬಗ್ಗೆ ಕೀಳಾಗಿ ಮಾತಾಡೋದಕ್ಕಿಂತ ಮುಂಚೆ ಮೊದಲೊಂದು ಸಲ ಯೋಚನೆ ಮಾಡೋದನ್ನು ಕಲೀರಿ. ನೀನಷ್ಟ ಹಿಂಗಂತ ಅಂದ್ಕೊಂಡಿದ್ದೆ, ನಿನ್ನ ಜೊತೆ ಇರೋ ಫ್ರೆಂಡ್ಸೂ ಅದ ಹಣೆ ಬರನ. ಆಯ್ತು ತಗೋ, ನೀನು ಉದ್ಧಾರ ಆಗಲ್ಲ, ನಿನ್ನ ಜೊತೆ ಇರೋರು ಉದ್ಧಾರ ಆಗಂಗಿಲ್ಲ. ಬಾ ಲಲಿತಾ ಹೋಗೋಣ. ಇದೊಂದು ಸಲ ನಾನು ಸುಮ್ಮನೆ ಅದೀನಿ, ನಮ್ಮ ಸವಿತಾ ಮಾತಾಡೋಣ ಅಂತಂದು. ಇನ್ನೊಂದು ಸಲ ಏನಾರ ಟೇಲರಿಂಗ್ ಬಗ್ಗೆ ಹಗುರವಾಗಿ ಮಾತಾಡಿದ್ರಿ ಅಂದ್ರೆ ಹುಚ್ಚನಾಗಿ ಹೊಡೆದಂಗೆ ಹೊಡೆದು ಬಿಡ್ತೀನಿ, ನೆನ್ಪಿಟ್ಕೊರಿ. ನೋಡು ಕವಿತಾ, ಮೊದಲು ನಿನ್ನ ಫ್ರೆಂಡ್ಸಿಗೆ ಹೇಳು ನಮ್ಮ ತಂಟೆಗೆ ಬರಬೇಡ ಅಂತ. ಬಂದಾರಾ ನಿನ್ನ ಜೊತೆ ಮಾತಾಡತ್ತಾರ ಇರ್ರಿ, ನೀವೇನು ಬೇಕಾದರೂ ಮಾತಾಡ್ಕೊರಿ, ಅದನ್ನು ನಿಮಗೆ ಬಿಟ್ಟಿದ್ದ. ನಮ್ಮ ತಂಟೆಗೆ ಬರಬೇಡ್ರಿ. ನಂದು ಟೇಲರಿಂಗ್ ತಂಟೆಗೆ ಯಾರಾದರೂ ಬಂದ್ರೆ ನಾನು ಮಾತ್ರ ಸುಮ್ಮನೆ ಇರಂಗಿಲ್ಲ. ಕವಿತಾ, ಎಷ್ಟು ಸೊಕ್ಕು ಇವರಿಗೆ, ಇಂಥವ್ರನ್ನೆಲ್ಲ ಮನೆಯಾಗಿ ಇಟ್ಕೊಂಡಿಯಲ್ಲ ನೀನು. ಇವ್ರ ಸೊಕ್ಕು ಮುರ್ಸೋದಕ್ಕಾಗಲ್ಲನೇ ನಿನಗೆ? ಮುರಿಸ್ತೀನಿ. ಮುರಿಸೋದಕ್ಕಂತನ ನಾನು ಟೈಮಿಗೆ ವೇಟ್ ಮಾಡ್ತಾಯಿದ್ದೀನಿ. ಒಂದು ಸಲ ಸೊಕ್ಕು ಮುರಿಸಿದೆ ಅಂದ್ರೆ ಇನ್ನೊಂದು ಸಲ ನನ್ನ ತಂಟೆಗೆ ಬರೋದಕ್ಕೆ ಹೆದರಿರ್ಬೇಕು ಇವರು. ಕವಿತಾ ಬಾ ಹೋಗೋಣ. ನಿಮ್ಮ ಮನೆಯಲ್ಲಿ ಯಾವ ಟೀನೂ ಬೇಡ, ಯಾವ ಕಾಫಿನೂ ಬೇಡ, ಅಲ್ಲೇ ಹೊರಗಡೆ ಕುಡಿದ್ರಾಯ್ತು. ಬಾ ಇರೇ, ನಾನೇ ಮಾಡ್ಕೊಂಡು ಬರ್ತೀನಿ ಬೇಕಾದ್ರೆ. ಬೇಡ ಬೇಡ, ಬಾ ಕವಿತಾ, ಅಲ್ಲೇ ಹೊರಗಡೆ ಕುಡಿದ್ರಾಯ್ತು. ಬಾ ಸರಿ, ನೀವಿಬ್ಬರು ಕಾರಲ್ಲಿ ಕುತ್ಕೊಂಡಿರಿ, ನಾನು 2 ನಿಮಿಷ ರೆಡಿಯಾಗಿ ಬಂದುಬಿಡ್ತೀನಿ. ಹಾಂ ಸರಿ. ಸವ್ಯಲಲ್ಲಿ ಎಲ್ಲರೂ ನನ್ನ ಫ್ರೆಂಡ್ಸ್ ಮುಂದೆ ನನಗೆ ಅವಮಾನ ಮಾಡಿದ್ರಲ್ಲ, ನಿಮ್ಮ ಮರ್ಯಾದಿನ ಇಡೀ ಊರ ಮುಂದೆನ ತೆಗಿತೀನಿ, ನೋಡ್ತೀರ. ಲಲಿತಾ, ಏನೋ ಮಾತಾಡ್ಬೇಕಂತ ಅಂದೆಲ್ಲ, ಬಟ್ಟೆ ಹೊಲಿಯೋಣ ಅಂತಂದು ಮೆಷಿನ್ ಇಟ್ಟಿಲ್ಲಲ್ಲ ಇಲ್ಲಿನ? ಬಟ್ಟೆ ಹೊಲಿಯೋಣ ಅಂತ ಮೊದಲು ಇವತ್ತೊಂದು ಸ್ವಲ್ಪ ಪ್ಯಾಟಿಗೆ ಹೋಗಿ ಬರೋದೈತಿ, ನೆನಪೈತಾನೆ ಏನಿಲ್ಲ. ಪ್ಯಾಟಿಗೆ ಹೋಗಿ ಬರ್ಬೇಕಾ? ಇದಕ್ಕೆ? ಅಯ್ಯ ಹುಚ್ಚಿ, ಇಬ್ಬರು ಹೆಸರಲ್ಲಿ ಒಂದು ಅಕೌಂಟ್ ತೆಗ್ಸೋಣ ಅಂತ ಅಂದಿದ್ದೆ, ನೆನಪೈತಾನೆ ಏನಿಲ್ಲ. ಇವ ಮರ್ದೆ ಬಿಟ್ಟೆನ. ಇವತ್ತು ಹೋಗಿ ಮೊದಲು ಇಬ್ಬರು ಹೆಸರ ಮೇಲೆ ಒಂದು ಅಕೌಂಟ್ ತೆಗೆಸ್ಕೊಂಬಂದ್ಬಿಡೋಣ. ಯಾಕಂದ್ರೆ ದುಡ್ಡು ಬಂದ ಮೇಲೆ ಸೀದಾ ಅಕೌಂಟ್ನಲ್ಲಿದ್ರೆ ಅಲ್ಲೇ ಅಕೌಂಟ್ನಾಗ ಹೇಳ್ತಾವೆ. ಮನೆಯಾಗಿಡೋದು ಹುಷಾರಲ್ಲ, ಆಮೇಲೆ ಬರೀ ಬಂದ ರೊಕ್ಕ ಎಲ್ಲ ಬರೀ ಖರ್ಚಾಕೋ ಅಂತ ಹೋಗ್ಬಿಡ್ತೈತಿ. ಅದ ಅಕೌಂಟ್ನಾಗಿದ್ರೆ ಅಲ್ಲೇ ಉಳಿದಿರ್ತೈತಿ. ಅಯ್ಯೋ ಹೌದಲ್ಲ, ಮರ್ತ ಬಿಟ್ಟೆ ನೋಡಿ ನಾನು. ಹೌದು, ಇವತ್ತು ಹೆಂಗಾರ ಮಾಡಿ ಹೋಗಿ ಬರ್ಬೇಕು. ಅಂದಂಗೆ ರೊಕ್ಕ ಎಲ್ಲನೂ ಇಟ್ಕೊಂಡ ಹೋಗೋಣ ಏನು, ಮತ್ತು ಇನ್ನೊಂದು ಸಲ ಯಾವಾಗಾರ ಹೋಗಿ ಹಾಕಿ ಬರೋಣ. ಈಗ ಕೃಷ್ಣ ಅವರು ATM ಐತಿ, ನಂದು ATM ಐತಿ, ಅದಕ್ಕೆ ಹೋಗಿ ಅಮೌಂಟ್ ಹಾಕ್ರಿ, ನಿಮ್ದು ಅಕೌಂಟ್ ರೆಡಿ ಆದಮೇಲೆ ನಾನು ನಿಮ್ಮ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ತೀನಿ ಅಂತಂದ್ರೆ. ಆದರೆ ATMಯಿಂದ ಹೆಂಗೆ ಅಮೌಂಟ್ ಹಾಕೋದು ನಂಗೆ ಗೊತ್ತೇ ಇಲ್ಲಲ್ಲ. ಅಯ್ಯ, ಅದು ನಂಗೆ ಬರ್ತೈತಿ ಬಿಡು, ATMದ ಹೋಗಿ ಅಮೌಂಟ್ ಹಾಕೋದು. ಸರಿ, ಹಂಗಾರ ನಿನ್ನ ಹತ್ರ ಎಷ್ಟು ಅಮೌಂಟ್ ಐತೆ ನೋಡು, ಅಷ್ಟನ್ನು ಇಟ್ಕೋ. ಚಂದನ ತಂಗಿ ಇಟ್ಕೋ, ಒಂದು ಬ್ಯಾಗ್ ಯಾವ್ದಾರು ತಗೋ, ಅಷ್ಟು ಅಮೌಂಟ್ ಇಟ್ಕೋ. ಮೊದಲು ಹೋಗಿ ಇವತ್ತು ಇದು ಅಕೌಂಟನ್ನು ರೆಡಿ ಮಾಡಿಸ್ಕೊಂಡ ಬಂದುಬಿಡೋಣ. ಯಾಕಂದ್ರೆ ಇನ್ಮೇಲೆ ರೊಕ್ಕ ಬಂತಂದ್ರೆ ನಮಗೆ ಎಷ್ಟು ಖರ್ಚು ಬೇಕು, ಖರ್ಚಿಗೆ ಎಷ್ಟು ಬೇಕು ಅಷ್ಟನ್ನಷ್ಟೇ ಉಳಿಸ್ಕೊಂಡು ಮಿಕ್ಕಿದೆಲ್ಲ ಅಕೌಂಟ್ಗೆ ಹಾಕೊತ ಹೋಗೋಣ. ಅದು ಒಂದು ಅಮೌಂಟ್ ಆದಮೇಲೆ ನಾವು ಆಮೇಲೆ ಬೇಕಾದ್ರೆ ಬಟ್ಟೆ ಅಂಗಡಿ ಇದು ಏನು ಟೇಲರಿಂಗ್ ಒಂದು ಅಂಗಡಿ ತೆಗಿಯಕ್ಕೆ ಬರ್ತೈತಿ, ಹೌದಿಲ್ಲ? ಹೌದು, ಹಂಗೆ ಮಾಡ್ಬೇಕು. ಇನ್ಮೇಲೆ ನಾವು ಯಾವುದೇ ಕಾರಣಕ್ಕೂ ಯಾವುದರಲ್ಲೂ ಲೇಜಿ ಮಾಡಬಾರ್ದು, ಕೇರ್ಲೆಸ್ ಮಾಡಬಾರ್ದು. ಬಡ ಬಡ ಎಷ್ಟಾಗುತ್ತೆ ಅಷ್ಟು ರೊಕ್ಕನ ಕಷ್ಟಪಟ್ಟು ದುಡ್ದು ಸೇವ್ ಮಾಡ್ಕೊತ ಹೋಗಬೇಕು, ಸರಿನಾ? ಹೌದೌದು. ಅಂದಂಗೆ ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು, ಮತ್ತು ಏನೇನು ಅದಾವೆ ನೋಡು ID ಕಾರ್ಡು, ಅವು ಅಷ್ಟು ಇಟ್ಕೋ, ನಾನು ಇಟ್ಕೋತೀನಿ. ಬಡ ಬಡ ಹೋಗಿ ಬಂದುಬಿಡೋಣಂತ, ಸರಿನಾ? ಈಗ ಹೆಂಗೆ ಮತ್ತು ಮಧ್ಯಾಹ್ನ ಕಡೆಗೆ ಏನಾರು ಐತನ? ಹಾಂ, ಅನ್ನ ಸಾರು ಐತಿ, ಪಲ್ಯನೂ ಐತಿ. ಅಮ್ಮರಿಗೆ ಹೇಳಿದ್ದೆ ನಾನು ಆಗಲೇ, ಹಿಂಗೊಂದು ಸ್ವಲ್ಪ ಪ್ಯಾಟೆಗೆ ಹೋಗಿ ಬರೋದೈತಿ ಅಮ್ಮ ಅಂತಂದೆ. ಅಮ್ಮರು ಹ್ಞೂ ಅಂದಾರ. ರೊಟ್ಟಿ ಬೇಕಾದ್ರೆ ಅತ್ಯಾರ ಮಾಡಿಕೊಡ್ತಾರ, ಹಿಂಗೊಂದು ನಡಿತೈತಿ, ನೀವು ಹೋಗಿ ಬರೋರು ಅಂತಂದಾರ. ರೊಟ್ಟಿನೂ ಬೇಕಾದರೆ ಬೆಳಿಗ್ಗೆ ಮಾಡಿದ್ದು ರೊಟ್ಟಿ ಅವು ಅದಾವ, ನಡಿತೈತಿ. ನಾವು ಲಘುನ ಹೋಗಿ ಮೊದಲು ಈ ಕೆಲಸ ಮುಗಿಸ್ಕೊಂಬರೋಣ ಅಂದಂಗೆ, ಸರಿನಾ? ಸರಿ. ಅಂದಂಗೆ ಒಂದು ಮಾತು ನೆನಪಿರಲಿ, ಇವಾಗ ಎದಕ್ಕಾರ ಈ ಮನ್ಯಾಗ ಯಾರು ಕೇಳಿದೆ ಅಂದರೆ ಎದಕ್ಕೆ ಹೊಂಟಿರಿ ಅಂದ್ರೆ ಅಕೌಂಟ್ ಮಾಡ್ಸಕ್ಕೆ ಹೊಂಟಿವಿ ಅಂತ ಹೇಳೋದು ಬೇಡ. ಬಟ್ಟೆ ಹೊಲಿಯಾಕ ಒಂದು ಸ್ವಲ್ಪ ದಾರ ಅವು ಇವು ಖಾಲಿ ಆಗವು, ತರಕ್ಕೆ ಹೊಂಟಿವಿ ಅಂತ ಹೇಳೋಣ. ಹೌದು, ಸದ್ಯಕ್ಕೆ ಇವಾಗ ಯಾರಿಗೂ ಗೊತ್ತಾಗದೇ ಇರೋದೇ ಒಳ್ಳೇದು, ಅಕೌಂಟ್ ಮಾಡ್ಸಕ್ಕೆ ಹೊಂಟೀವಿ ಅಂತ ಅನ್ನೋದು. ಸರಿ, ನೀನು ಹೇಳೋದು ಬರೋಬ್ಬರಿನೇ ಐತಿ. ಹಂಗೆ ಮಾಡೋಣ. ಅವು ಆಮೇಲೆ ಈಗ ದಾರ ಗಿರ ಏನಾರ ಎಲ್ಲ ಖಾಲಿ ಆಗವ ಏನು ಅದಾವ, ಅವು ಇನ್ನೊಂದಿಷ್ಟು ನಾ ಡಿಸೈನ್ ಮಾಡ್ತೀನಲ್ಲ ಆ ಥರದ್ದು ಎಲ್ಲ ಖಾಲಿ ಆಗವ. ಒಂದಿಷ್ಟು ತೊಗೊಂಬರ್ಬೇಕು, ಅದಕ್ಕೊಂದಿಷ್ಟು ರೊಕ್ಕ ಇಟ್ಕೋಬೇಕು. ನಿಂಗೆ ಹೊಲಿಯೋದಕ್ಕೆ ದಾರ ಗಿರ ಅದಾವನೇನು ಖಾಲಿ ಆಗವ? ನನಗೂ ಒಂದು ಸ್ವಲ್ಪ ದಾರ ಖಾಲಿ ಆಗವ, ಅವನೊಂದಿಷ್ಟು ತೊಗೊಂಬರ್ಬೇಕು ದಾರಾನ. ಈಗ ಬಟ್ಟೆ ಹೊಲ್ಯಾಕ ಈಗ ನೋಡು, ಮೊನ್ನೆ ಮಾನ್ಸ ಕೊಟ್ಟೋಗಳಲ್ಲ ಲೆಹಂಗಾದ ಡ್ರೆಸ್, ಅದರ ಮ್ಯಾಚಿಂಗಿಂದ ದಾರಾನೇ ಇಲ್ಲ, ಹಾಗಾಗಿ ಹೊಲ್ಯಾಕಾಗವಲ್ದು. ಹೆಂಗೂ ಹೊಂಟಿವಲ್ಲ, ಏನೇನು ಬೇಕೆಲ್ಲನೂ ಅಲ್ಲಿ ಒಂದು ಲಿಸ್ಟ್ ಮಾಡ್ಕೊಳ್ಳೋಣ. ಲಿಸ್ಟ್ ಮಾಡ್ಕೊಂಡು ಪ್ಯಾಟಿಗೆ ಹೋಗಿ ಅಷ್ಟು ತೊಗೊಂಬಂದುಬಿಡೋಣಂತ. ಫಸ್ಟ್ ಬ್ಯಾಂಕಿಂದ ಕೆಲಸ ಎಲ್ಲ ಮುಗಿಸಿ ಅಮೌಂಟೆಲ್ಲ ಅಕೌಂಟಿಗೆ ಹಾಕಿ, ನಮ್ಗೆ ಈಗ ಸದ್ಯಕ್ಕೆ ಎಷ್ಟು ಬೇಕು ಅಷ್ಟಷ್ಟು ತಕ್ಕೊಂಡು ಉಳಿಕಿದ್ದೆಲ್ಲ ಹಾಕಿ ಏನೇನು ಬೇಕು ಅವನಷ್ಟು ತೊಗೊಂಬಂದುಬಿಡೋಣಂತ. ಹೌದು, ಹಂಗೆ ಮಾಡೋಣ. ಸರಿ ನಡಿ, ಹಂಗಾರೆ ಲಘುನ ಏನೇನು ಬೇಕೆಲ್ಲ ಇಟ್ಕೊಂಡು ನಡಿ. ಅರ್ಧ ಅಮೌಂಟ್ ನನ್ನ ಹತ್ರ ಐತಿ, ಇನ್ನರ್ಧ ಅಮೌಂಟ್ ನಿನ್ನ ಹತ್ರ ಐತಿ. ನೀನು ಹುಷಾರಾಗಿ ಒಂದು ಪರ್ಸ್ನಾಗ ಎದ್ರಾಗ ಇಟ್ಕೋ, ನಾನು ಇಟ್ಕೊಂಡ್ಬರ್ತೀನಿ. ನಡಿ, ಮತ್ತೆ ಟೈಮ್ ಆಗುತ್ತೆ.
ಹೌದೌದು ಸರಿ ನಡಿ.